4:12 ಓದೋಣ. ನಾನು ನಿನ್ನ ಬಾಯಿಗೆ ಸಹಾಯವಾಗಿದ್ದು ನೀನು ಮಾತಾಡಬೇಕಾದನ್ನು ನಾನು ಬೋಧಿಸುವೆನು ಎಂದು ಹೇಳಿದನು. ಅದಕ್ಕೆ ಮೋಶೆ, ಸ್ವಾಮಿ, ಈ ಕಾರ್ಯಕ್ಕೆ ಬೇರೊಬ್ಬನನ್ನು ನೇಮಿಸಬೇಕು ಎನ್ನಲು ಯೆಹೋವನು ಅವನ ಮೇಲೆ ಕೋಪಗೊಂಡು ನಿನ್ನ ಅಣ್ಣನಾಗಿರುವಂತಹ ಲೇವಿಯನನ್ನು ಸಾಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಂತಿಲ್ಲಿ, ನಾನು ನಿನ್ನ ಬಾಯಿಗೆ ಸಹಾಯವಾಗಿದ್ದು ನೀನು ಮಾತಾಡಬೇಕಾದನ್ನು ನಾನು ಬೋಧಿಸುವೆನು. ಹಲ್ಲೆಲೂಯಾ. ಏನಂತ ಹೇಳ್ತದ್ರಲ್ಲಿ, ನನ್ನ ಬಾಯಿಗೆ ಯಾರು ಸಹಾಯವಾಗಿರ್ತಾರಂತೆ? ಯೇಸು ಸ್ವಾಮಿ ಸಹಾಯವಾಗಿರ್ತಾರಂತೆ. ಹಲ್ಲೆಲೂಯಾ. ನಾನು ಏನ್ ಮಾತನಾಡಬೇಕು ಅದನ್ನ ದೇವರೇ ಬೋಧಿಸ್ತಾರಂತೆ. ಹಲ್ಲೆಲೂಯಾ. ನಾವೆಲ್ಲ ಬೋಧಿಸೋದು ದೇವರೇ. ನಮ್ಮ ಬಾಯಲ್ಲಿ ನಾನು ಏನ್ ಮಾತನಾಡಬೇಕು ಅಂತ ದೇವರೇ ನನಗೆ ಬೋಧಿಸ್ತಾರಂತೆ. ಹಲ್ಲೆಲೂಯಾ. ಕಂಟಿನ್ಯೂ ಮಾಡೋ ಹಂಗೆ ಅದು ಅದಕ್ಕೆ ಮೋಶೆ, ಸ್ವಾಮಿ, ಈ ಕಾರ್ಯಕ್ಕೆ ಬೇರೊಬ್ಬನನ್ನು ನೇಮಿಸಬೇಕು. ಯೆಹೋವನು ಅವನ ಮೇಲೆ ಕೋಪಗೊಂಡು ನಿನ್ನ ಅಣ್ಣನಾಗಿರುವ ಲೇವಿಯನಾದ ಆರೋನನಿದ್ದಾನಲ್ಲ. ಸಾಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನೋಡಿ, ಮೋಶೆಗೆ ಕೊಟ್ಟಂತ ಕೆಲಸಗ ಮೋಶೆ ಏನ್ ಹೇಳ್ತಾರೆ ದೇವ್ರ ಹತ್ರ? ಏನಕ್ಕಾಗಿ ಹೇಳಿದ್ರು? ಏನಕ್ಕಾಗಿ? ಅವನು ಬಾಯಿ ಮಾತು ತಿರ್ತಾ ಇಲ್ಲ ಅಂತ. ಹಲ್ಲೆಲೂಯಾ. ಬಾಯಿ ಮಾತು ತಿರುಗಿ ಬರ್ತಾ ಇಲ್ಲ ಅಂದ್ಬಿಟ್ಟು ಏನಂತಂದ್ರು? ಈ ಕೆಲ್ಸನ ಬೇರೊಬ್ಬರಿಗೆ ನೇಮಿಸಿ ಅಂತಂದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲಿ ಏನಂದ್ರು ದೇವರು? ಬೇರೊಬ್ಬರನ್ನು ನೇಮಿಸೋದಕ್ಕೆ ಏನಂದ್ರು? ಎಲ್ಲಿ ಕಾಡಿಯಲ್ಲಮ್ಮ? ಕೋಪಗೊಂಡು ಈ ಕಾರ್ಯಕ್ಕೆ ಅದಲ್ಲ, ಇನ್ನ ಕೆಳಗಡೆಗೆ ನನಗೆ ಗೊತ್ತದೆ, ಅವನೇ ನಿನ್ನನ್ನು ಎದುರುಗೊಳ್ಳುವುದಕ್ಕೆ ಬರುತ್ತಾನೆ, ನಿನ್ನನ್ನು ಕಂಡು ಸಂತೋಷಿಸುವನು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀ ನೋಡಿ, ತನ್ನ ಬಾಯಿ ಆತ ಏನಂತಂದ್ರೆ ಗೊತ್ತಾ? ನಿನ್ನ ಬಾಯಿ ಮಾತಿಗೆ ನಾನೇ ನಿನ್ನ ಬಾಯಲ್ಲಿ ನಾನೇ ನಿನ್ನ ಜೊತೆಗಿದ್ದು ನಾನು ಮಾತನಾಡ್ತೀನಿ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಮೊದಲನೇ ವಾಕ್ಯ ಓದಿ, 12 ಮಾತ್ರ ಓದಿ. ನಾನು ನಿನ್ನ ಬಾಯಿಗೆ ಸಹಾಯವಾಗಿದ್ದು ನೀನು ಮಾತನಾಡಬೇಕಾಗಿದ್ದನ್ನು ಬೋಧಿಸುವೆನು. ಹಲ್ಲೆಲೂಯಾ. ನೋಡಿ, ನಮಗೆ ಸಹಾಯವಾಗಿದ್ದಾರಂತೆ. ಅವತ್ತು ಮೋಶೆಗೆ ಆ ರೀತಿ ದೇವರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ನಾನು ನಿನ್ನ ತೊದಲು ಬಾಯಿಗೆ ನಾನು ನಿನ್ಗೆ ಸಹಾಯವಾಗಿರ್ತೀನಿ ಅಂತ ಹೇಳ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವ್ ಎದ್ದು ಓಡ್ಬೇಕಷ್ಟೇ. ಏನೋ ನಾವ್ ಎದ್ದು ಓಡ್ಬೇಕು. ಇವತ್ತು ನೋಡಿ, ಹೆಂಡತಿ ಮಕ್ಕಳನ್ನ ತಾಯಿ ತಂದೆನ ಕಾಯ್ಕೊಂಡಿದ್ರೆ ದೇಶ ಕಾಯ ಸೈನಿಕರು ಇರ್ತಿದ್ರಾ? ಆಗ್ತಿದ್ರಾ? ಯಾರು ದೇಶಕ್ಕಾಗಿ ಆಗ್ತಿರ್ಲಿಲ್ಲ. ಅವತ್ತು ಮೋಶೆ ದೇವರ ಮಾತಿಗೆ ಭಯ ಪಟ್ಕೊಂಡು, ಇಲ್ಲ ನನ್ಗೆ ಮಾತಾಡಕ್ ಬರೋದಿಲ್ಲ, ನನ್ಗೆ ಓಡಕ್ ಬರೋದಿಲ್ಲ ಅಂದ್ಬಿಟ್ಟು ಅವ್ರೇನು ಹಿಂದೆ ಓಡೋಗಿದ್ರೆ ಅವತ್ತು ಇಸ್ರಾಯೇಲ್ ಜನನ ಕಾಯ್ತಿದ್ರ? ಕಾಯಕ್ ಆಗ್ತಾ ಇದ್ಯಾ? ಆಗ್ತಾ ಇರ್ಲಿಲ್ಲ. ಹಲ್ಲೆಲೂಯಾ. ದೇವರು ಅವ್ರ ಹತ್ರ ಮಾತನಾಡಿ ಆತನ ಬಾಯನ್ನು ಸರಿಪಡಿಸಿದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗೆ ನಾವ್ ಏನ್ ಮಾಡ್ಬೇಕು? ಆಗಲ್ಲ ಅಂತ ಕೂರ್ಬಾರ್ದು. ಏನಾದ್ರೂ ಒಂದು ಪ್ರಯತ್ನ ಪಡ್ಲೇಬೇಕು ಅಲ್ವಾ? ಪ್ರಯತ್ನ ಪಡ್ಬೇಕಾ ಬೇಡವಾ? ಏನಾದ್ರೂ ನಮ್ಮ ಕುಟುಂಬದಲ್ಲಿ ದಿಢೀರಂತ ಒಂದು ಪ್ರಾಬ್ಲಮ್ ಆದ್ರೆ ನಾವೆಷ್ಟು ಶ್ರಮ ಪಡ್ತೀವಿ? ಪಡ್ತೀರಾ ಇಲ್ವಾ? ಕಷ್ಟ ಬಂದಾಗ ಮಾತ್ರ ನಾವು ದೇವರನ್ನ ಆರಾಧನೆ ಮಾಡ್ತಾ ಇದೀವಿ. ಕಷ್ಟ ಇದ್ದಾಗ ನಾವು ಆರಾಧನೆ ಮಾಡ್ತಾ ಇಲ್ಲ. ನೀವು ಮಾತ್ರ, ನಾನು ಸಹ ಅದೇ ತರ ನಿಮ್ಮ ಮೇಲೆ ನಾನು ಹೇಳ್ತಲ್ಲ. ನಮ್ಗೇನು ನೋವಾದಾಗ, ದುಃಖ ಆದಾಗ ಅವಾಗ ದೇವತ್ರ ಕಣ್ಣೀರಾಕಿ ಅಳ್ತೀರಿ. ಕರೆಕ್ಟಾ? ಅಯ್ಯೋ ದೇವರೇ, ಅಯ್ಯೋ ದೇವರೇ, ಹಿಂಗಾಯ್ತು ಹಂಗಾಯ್ತು, ಏನ್ ಮಾಡೋದು ಅಂತ. ಹಲ್ಲೆಲೂಯಾ. ಅದೇ ನಾವು ದೇವರೆಲ್ಲಾರು ಕೊಟ್ಟಿದ್ ಮಡಗಿದಾಗ ಯಾಕೆ ನಾವು ದೇವರನ್ನ ಆರಾಧನೆ ಮಾಡಲ್ಲ? ಯಾಕೆ ನಮ್ಗೆ ಆ ಕಣ್ಣೀರು ಬರೋದಿಲ್ಲ? ಯಾಕೆ ದೇವ್ರನ್ನ ಅಷ್ಟೊಂದು ಪ್ರೀತಿ ಬರೋದಿಲ್ಲ? ಸ್ವಲ್ಪ ಯೋಚನೆ ಮಾಡಿ ಅಲ್ವಾ? ಲೋನ್ಗೆ ಅಮೌಂಟ್ ಶಾರ್ಟೇಜ್ ಬಂತು, ಒಂದು 5,000. ಅವಾಗ ಕಣ್ಣೀರಾಕಿ, ದೇವರೇ 5,000 ಕಮ್ಮಿ ಇದೆ, ಹೇಗಾದ್ರೂ ಮಾಡಪ್ಪ, ಅಪ್ಪ ನಿನ್ ಬಿಟ್ಟರೆ ನಂಗೆ ಗತಿಲ್ಲ ದೇವರೇ ಅಂತ ಕಣ್ಣೀರಾಕಿ, ನೇರ ಮಣ್ಕಲಾಕಿ ಕಣ್ಣೀರಾಕ್ತೀರಿ.
ಅದೇ 5,000 ನಿಮ್ಗೆ ಅಡ್ಜಸ್ಟ್ ಆಗಿ ಇನ್ನೊಂದು 2,000 ನೀನು ಚಿಕನ್ ಮಟನ್ ತಿನ್ಕೊಂತ ಎಕ್ಸ್ಟ್ರಾ ಅಮೌಂಟ್ ದೇವ್ರು ನಿಮ್ಗೆ ಅರೇಂಜ್ ಮಾಡೋದ್ಬೇಕಾ? ಯಾಕೆ ಮಾರ್ನಿಂಗ್ ಆ ಪ್ರೇಯರ್ ಮಾಡಲ್ಲ? ಯಾಕೆ ಮಾಡಲ್ಲ? ಅಲ್ಲೇನಿಯ ಯಾವಾಗೂ ಅಂತಾರೆ ದೇವರು ಆತರ ಇದ್ದಾರ? ಹೇಳಿ, ಆತರ ಇದಾರ ದೇವರು? ಏನಮ್ಮ ಪಾಸ್ಟಮ್ಮ ಇದರ ಆತರ? ಎಲ್ಲಾ ಅನುಕೂಲವಾಗಿತ್ತಂದ್ರೆ ನಮ್ಗೆ ದೇವರೇ ಬೇಡ. ಏನಾದ್ರೂ ಕಷ್ಟ ಇದ್ರೆ ಮಾತ್ರ ದೇವರು ನಮ್ಗೆ ಬೇಕು. ಅಲ್ಲೇನಿಯ ಏನ್ರಿ ಎಲ್ಲಮ್ಮ ಸಿಸ್ಟರ್ ಕರೆಕ್ಟಾ? ಎಲ್ಲಾ ಅನುಕೂಲವಿದ್ದಾಗ 2 ದಿನ ಏನ್ ನಾಳೆ ಬೆಳಗ್ಗೆ ಅಕೌಂಟ್ ಹಾಕ್ಲೇಬೇಕು ಅಮೌಂಟ್ ಅಂತ ಟೈಮಲ್ಲಿ ದೇವರನ್ನು ನೀವು ಬಿಕ್ಕಿಯಾಗಿ ಇಟ್ಕೊಂಡು ಕಣ್ಣೀರು, ನಿಮ್ ಕಷ್ಟಗಳು, ನಿಮ್ಗೆ ಕಣ್ಣೀರು ಅದು ಎಲ್ಲಿರುತ್ತೋ ಗೊತ್ತಿಲ್ಲ, ಕಣ್ಣೀರು ಬಂದ್ಬಿಡ್ತೈತೆ. ಅದೇ ನಿಮ್ಗೆ ಎಕ್ಸ್ಟ್ರಾ ನಿಮ್ ಲೋನ್ ಎಲ್ಲ ಕ್ಲಿಯರ್ ಆಗಿ 1,000 2,000 ಎಕ್ಸ್ಟ್ರಾ ಹಾಕಿ ನೀವು ಚಿಕನ್ ಮಟನ್ ಮಾಡ್ಕೊಂಡು ತಿಂದ್ರಿ ಅಂದ್ಬಿಟ್ಟು ಮಾರಿದ ಸಿಕ್ಕಿ ಯಾಕೆ ಈ ಪ್ರೇಯರ್ ಬರೋದಿಲ್ಲ ನಿಮ್ಮ ಬಾಯಲ್ಲಿ? ಯಾಕೆ ಆ ಕಣ್ಣೀರು ಬರೋದಿಲ್ಲ ನಿಮ್ಮ ಕಣ್ಣಲ್ಲಿ? ಯಾಕೆ ನಿಮ್ಮ ಹೃದಯ ಕುಗ್ಗೋದಿಲ್ಲ ಆ ಟೈಮಲ್ಲಿ? ಯೋಚನೆ ಮಾಡಿ. ಸ್ವಲ್ಪ ನಮ್ಮ ಹೃದಯಕ್ಕೆ, ನಮ್ಗೆ ಮನಸ್ಸಿಗೆ ನಾವು ಕೆಲಸ ಕೊಡ್ಬೇಕು. ಹಲ್ಲೆಲೂಯಾ. ಯಾಕಂದ್ರೆ ಅನುಕೂಲವ ಎಲ್ಲಾನು ಈಗ ಅನುಕೂಲನೇ ನೋಡ್ತಾ ಇದ್ದೀರಾ. ಅನನುಕೂಲವಾಗಿರುವಂತ ಮಕ್ಕಳನ್ನ ಯಾರು ರಕ್ಷಣೆ ಮಾಡ್ತಾರೆ ಹೇಳಿ? ನಿಮ್ಮ ಅನುಕೂಲ ನೀವು ನೋಡ್ತಿದ್ರೆ ಅನನುಕೂಲವಾಗಿದ್ದಾರಲ್ಲ ಮಕ್ಕಳು, ಅವನ್ನ ಯಾರು ರಕ್ಷಣೆ ಮಾಡ್ತಾರೆ? ನಾವೇ ತಾನೇ ರಕ್ಷಣೆ ಮಾಡ್ಬೇಕು. ನಮ್ಮ ಪ್ರಾರ್ಥನೆ ತಾನೇ ಅವ್ರಿಗೆ ಬೇಕು. ಆ ಪ್ರಾರ್ಥನೆ ನಮ್ಮಲ್ಲಿ ಇದೆಯಾ? ಇದೆ ನಮ್ಮ ಪ್ರಾರ್ಥನೆ? ಇಲ್ಲ. ಹಲ್ಲೆಲೂಯಾ. ಅವತ್ತು ಮೋಶೆ ನನ್ಗೆ ಬಾಯ್ಬಲ್ ಬರೋದಿಲ್ಲ, ಬೇರೆ ಒಬ್ಬರನ್ನ ಯಾರು ನೇಮಿಸಿ ಅಂತಂದ್ರು. ಅವತ್ತು ಕಿತ್ತಿ ಬಿಸಾಕಿ ಬೇರೆ ಒಬ್ಬರಲ್ಲಿ ಇಡ್ಬೋದಾಗಿತ್ತಾನೆ. ದೇವರು ಕಿಂಗ್ ಮಾಸ್ಟರ್ ಮಾಡ್ತಾ ಇದ್ದಾನೆ ಕೆಲಸನ? ಮಾಡ್ತಾರೆ ಇಲ್ವಾ? ಮೋಶೆನ ಕಿತ್ತಿ ಬಿಸಾಕಿ ಬೇರೆ ಒಬ್ಬರನ್ನ ನೇಮಿಸ್ಬಂದಾಗಿತ್ತು. ಆದ್ರೆ ಮೋಶೆಗೆ ಇಲ್ಲ, ಅವನು ನಿನ್ನ ಮಾತನ್ನ ನಾನು ಸರಿಪಡಿಸ್ತೀನಿ ಅಂದ್ಬಿಟ್ಟು ಮತ್ತೆ ಮೋಶೆಗೆ ಇಟ್ರು. ಯಾಕೆ? ನನ್ನ ಮಕ್ಕಳು ಸರಿಯಾಗ್ಲಿ ಅಂತ. ಹಲ್ಲೆಲೂಯಾ. ತಪ್ಪು ಮಾಡಿದ್ರ ಸರಿಪಡಿಸ್ಕೊಂಡಿ ಅಂತ. ಹಲ್ಲೆಲೂಯಾ. ನಾವ್ ಇಲ್ಲಿ ತನಕ ತಪ್ಪು ಮಾಡ್ತಾನೆ ಇದೀವಿ, ಸರಿಪಡಿಸ್ಕೊಂತಾನೆ ಇಲ್ಲ. ಇಲ್ಲಿ ತನಕ ದೇವರ ನಂದಾಗಿಂದ, ದೇವರ ಅಂಗೀಕಾರ ಮಾದಾಗಿಂದ, ನಮ್ಗ ಏನೋ ರಕ್ಷಣೆ ಹೊಂದಾಗಿಂದ, ಅಭಿಷೇಕನ ಹೊಂದ್ಕೊಂಡಂಗಿಂದ, ಬಾಪ್ಟಿಸಮ್ ತಗೊಂಡಂಗಿಂದ ಇಲ್ಲಿ ತನಕ ನಾವು ತಪ್ಪು 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 ಮಾಡ್ತಾನೆ ಇದೀವಿ. ಆ ತಪ್ಪನ್ನ ತಿದ್ಕೊಂಡು ನಾವು ನಡೀತಾ ಇಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅವತ್ತು ಮೋಶೆ ಹಿಂತಿರುಗಿ ಬಂದಿದ್ರೆ ಆಗಲ್ಲ ದೇವರೇ ಅಂತ ಅಯ್ಯೋನ ನೋಡೋದ್ನಲ್ಲ, ಅದೇ ರೀತಿ ಓಡೋಗಿದ್ರೆ ಏನ್ ಮಾಡ್ತಿದ್ರು? ನೀನ್ ಬೇಡ ಅಂತ ನಿನ್ನ ಜಾಗಕ್ಕೆ ಬೇರೆ ಇಡ್ತಿದ್ರ? ಹಲ್ಲೆಲೂಯಾ. ಹಾಗೆ ನಮ್ಮ ದೇವರು ಏನು ಗೊತ್ತಾ, ಸ್ಪಷ್ಟವಾಗಿ ನನ್ನ ಮಕ್ಕಳಿಗೆ ನೀಟಾಗಿ ಪಾಠ ಹೇಳ್ಕೊಡ್ತಾರೆ. ಆ ಪಾಠನ ಸ್ವಲ್ಪ ಮಿಸ್ಟೇಕ್ ಆದ್ರೆ ಅಲ್ಲೇ ಇಮಿಡಿಯೇಟ್ ತಿದ್ಕೋ ಅಂತ ಚಾನ್ಸ್ ಕೊಡ್ತಾರೆ. ಅಲ್ಲೂ ತಿದ್ಕೊಂಡಿಲ್ಲ ಅಂತಂದ್ರೆ ವಧನೆ ಕೊಡ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಇನ್ನೊಂದು ವಾಕ್ಯ ಓದೋಣ. ಕೀರ್ತನೆ 18:28 ಓದೋಣ. 18:28. ನೀನೇ ನನ್ನ ದೀಪವನ್ನು ಹೊತ್ತಿಸುವವನಲ್ಲವೇ? ನನ್ನ ದೇವರಾದ ಯೆಹೋವನು. ಸಾಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಇನ್ನೊಬ್ಬರದಿ ನೀನೇ ನನ್ನ ದೀಪವನ್ನು. ಸಾಕು. ಹಲ್ಲೆಲೂಯಾ. ನೋಡಿ ಇಲ್ಲಿ ಏನಂತಾರೆ, ನೀನೇ ನನ್ನ ದೀಪವನ್ನು ಹತ್ತಿಸುವನಲ್ಲವೇ ಅಂತೆ. ಹಲ್ಲೆಲೂಯಾ. ಅವರೇ ನನಗೆ ಬೆಳಕಾಗಿದ್ದಾರೆ. ನನ್ನ ಮನೆಯಲ್ಲಿ ಯಾವಾಗಲೂ ಆರೋಗಿತ್ತು ದೀಪ ಅಲ್ವಾ? ಯಾವಾಗ ನಮ್ಮ ಮನೆಯಲ್ಲಿ ಕುಟುಂಬದಲ್ಲಿ ಡಾರ್ಕ್ನೆಸ್ ಅನ್ನೋ ಒಂದು ಪಾಪದಿಂದ ನಮ್ಗೆ ಮನೆಯಲ್ಲಿ ತುಂಬಿಕೊಂಡಿತ್ತು. ಹಲ್ಲೆಲೂಯಾ. ಅದರಿಂದ ಎಲ್ಲ ನಮ್ಗೆ ಬಿಡುಗಡೆ ಕೊಟ್ಟಿದ್ದು ಯಾರು? ಕರ್ತನಾದ ಯೇಸು ಕ್ರಿಸ್ತನ ನಮಗೆ ಬಿಡುಗಡೆ ಕೊಟ್ಟಿದ್ದು. ಹಲ್ಲೆಲೂಯಾ. ನನ್ನ ಕುಟುಂಬದಲ್ಲಿ, ನನ್ನ ಮನೆಯಲ್ಲಿ ದೀಪವನ್ನು ಹತ್ತಿಸಿದ ಆತ ಮಾತ್ರನೇ ಇಲ್ಲಿವರೆಗೂ ಆರದಾಗೆ ಕಾಯ್ತಾ ಇದ್ದಾರೆ. ಹಲ್ಲೆಲೂಯಾ. ಕಾಯ್ತಲ್ವಾ? ಅವತ್ತು ಹತ್ತಿದ್ದು ದೇವರು ಇಲ್ಲಿ ತನಕ ನಮ್ಮ ಮನೆಯಲ್ಲಿ ದೀಪ ಆರದಾಗೆ ನಮ್ಮನ್ನ ಸುರಕ್ಷಿತವಾಗಿ ಕಾಯ್ತಾ ಇದ್ದಾರೆ. ಹಲ್ಲೆಲೂಯಾ. ಯಾಕಂತಂದ್ರೆ ಹತ್ತಿಸಿದವರಿಗೆ ಗೊತ್ತಿರುತ್ತೆ ಆರಿಸಬಾರ್ದು ಅಂತ. ಹಲ್ಲೆಲೂಯಾ. ನನ್ನ ಮಕ್ಕಳು ಬೆಳೀತಾ ಇದಾರೆ, ಅವ್ರ ಏನೋ ಯುಗ ಯುಗವಾಗಿ ಅವರ ಮಕ್ಕಳನ್ನ ಏನ್ ಮಾಡ್ಬೇಕು? ನಾನು ಕಾಯ್ಬೇಕು ಅಂತ ದೇವರ ಚಿಂತೆ ಇದೆ. ಹಲ್ಲೆಲೂಯಾ. ನಾವು ಎಷ್ಟು ಕ್ರಮದಿಂದ ದೇವರ ಹತ್ರ ನಾವು ಓಡ್ತಿರೋ ಅಷ್ಟು ನಮ್ಮ ಬಲ ನಾವು ಹೊಂದ್ಕೊಂತೀವಿ. ಹಲ್ಲೆಲೂಯಾ. ನಮ್ಮ ಪಾಲು ಏನು? ನಮ್ಮ ಪಾಲು ಪಾನವೆಲ್ಲ ಯಾರು ತಾಯಿದೆ? ಯೆಹೋವನು ಅಂತ ದೇವರ ವಾಕ್ಯ ಇದೆಲ್ಲ. ಹಲ್ಲೆಲೂಯಾ. ನಾವು ದೇವರ ವಾಕ್ಯ ಇಟ್ಟು ನಾವು ಓಡೋದಾದ್ರೆ ಖಂಡಿತವಾಗಿ ನಾವು ಯಾವತ್ತೂ ಸೋಲೋದಿಲ್ಲ. ಹಲ್ಲೆಲೂಯಾ. ಈ ಲೋಕದಲ್ಲಿ, ಕರ್ನಾಟಕದಲ್ಲಿ, ಈ ಏನೋ ನಮ್ಮ ಕರ್ನಾಟಕದಲ್ಲಿ ಎಂತ ಕಾರ್ಯಗಳು ಬಂದಿದೆ, ಈಗ ಬಂದಿದೆ ಇಲ್ವಾ?
ನಮ್ಮ ಇಂಡಿಯಾ ದೇಶದಲ್ಲಿ ಎಷ್ಟು ಉಪದ್ರವಗಳು ಬಂದಿದೆ, ಎಷ್ಟು ಕೇಡುಗಳು ಬಂದಿದೆ, ಎಷ್ಟು ದರಿದ್ರ ಬಂದಿದೆ, ಎಷ್ಟು ವ್ಯವಿಚಾರ ಬಂದಿದೆ, ಎಲ್ಲವನ್ನು ಏನ್ ಮಾಡ್ತಾರಂತೆ, ಎಲ್ಲ ಒಂದಿನ ಅದಕ್ಕೆ ಅಂತ್ಯ ಇದೆ. ಹಲ್ಲೆಲೂಯಾ. ಅದೇ ದೇವರ ರಾಜ್ಯಕ್ಕಾಗಿ, ದೇವರ ನೀತಿಗಾಗಿ ಈ ಸತ್ಯವೇದಿಕೆ ಯಾವತ್ತೂ ಅಂತ್ಯ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲ ಒಂದಿನ ನಾಶ ಹೋಗುತ್ತೆ, ದೇವರ ವಾಕ್ಯ ಯಾವತ್ತೂ ನಾಶ ಆಗೋದಿಲ್ಲ. ಹಲ್ಲೆಲೂಯಾ. ಇವತ್ತು ವೈದಿಕನ ಬಾಯಲ್ಲಿ, ಒಂದು ಮಂತ್ರವಾದಿ ಬಾಯಲ್ಲಿ, ಒಂದು ಪುರೋಹಿತನ ಬಾಯಲ್ಲಿ, ಒಂದು ಸೈಂಟಿಸ್ಟ್ ಬಾಯಲ್ಲಿ ಈಗೆಲ್ಲ ದೇವರ ವಾಕ್ಯ ಸತ್ಯವೇದ ಓಡ್ತಾ ಇದೆ. ಏನಕ್ಕೆ? ದೇವರ ಸಮೀಪ ಬಹಳ ಹತ್ರ ಇದೆ. ಹಲ್ಲೆಲೂಯಾ. ಇಲ್ಲಿವರೆಗೂ ನಾವು ಏನನ್ನು ಮಾಡ್ಬೇಕು, ಏನೇನು ನಾವು ಬ್ಯಾಲೆನ್ಸ್ ಇಟ್ಟಿದ್ರೋ ಅದನ್ನೆಲ್ಲ ನಾವು ಏನ್ ಮಾಡ್ಬೇಕು, ಮುಂದೆ ನಾವು ಓಡ್ಬೇಕು. ಹಲ್ಲೆಲೂಯಾ. ನೋಡ್ರಿ, ನಮ್ಮ ಮನೆಯಲ್ಲಿ, ನಮ್ಮ ಕುಟುಂಬದಲ್ಲಿ ದೀಪ ಹತ್ತಿಸುವನು ಆತನೇ ಆಗಿದ್ದಾರಂತೆ. ಹಲ್ಲೆಲೂಯಾ. ಆತನೇ ನಮ್ಮ ದೀಪವನ್ನು ಹತ್ತಿಸುವಂತ ಆಗಿರೋ ದೇವರು ನಮ್ಗೆ ಬೆಳಕು ಕೊಡದೆ ಬಿಟ್ಬಿಡ್ತಾರ? ನಿನ್ನ ಮುಖಾಂತರ ಅನೇಕ ಮಕ್ಕಳು ಬೆಳಕಿಗಾಗಿ ಎದುರು ನೋಡ್ತಾ ಇದಾರೆ. ನೀವೇನ್ ಮಾಡ್ತಾ ಇದ್ದೀರಾ? ನಾವೇನ್ ಮಾಡ್ತಾ ಇದ್ದೀರಿ? ನಮ್ಮ ಮುಖದಲ್ಲಿ ಆ ಬೆಳಕಿದೆಯಾ? ನಮ್ಮ ಮುಖದಲ್ಲಿ ಯಾವಾಗಲೂ ಕತ್ತಲು 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 ಕತ್ತಲು. ನನ್ನ ಮುಖದಲ್ಲಿ ನನ್ನ ಪರಿಸ್ಥಿತಿ, ನನ್ನ ಮಗ ಹಿಂಗೆ, ನನ್ನ ಮಗಳು ಹಿಂಗೆ, ನನ್ನ ಹೆಂಡತಿ ಹಿಂಗೆ, ನನ್ನ ಗಂಡ ಹಿಂಗೆ, ಇದೆ ನಮ್ಮ ಪರಿಸ್ಥಿತಿ, ನಮ್ಮ ಕಷ್ಟಗಳು, ನಮ್ಮ ಕಣ್ಣೀರು ನಮ್ಮಲ್ಲೇ ತುಂಬಿಕೊಂಡಿದೆ. ಆ ಬೆಳಕು ಹೆಂಗ್ ಬರುತ್ತೆ? ಎಲ್ಲಾ ಹೋಗ್ತಾನೆ ಬೆಳಕು ಬರೋಕ್ ಸಾಧ್ಯ? ನಿನ್ನ ಮುಖದಿಂದನೇ ಇನ್ನೊಬ್ರು ಬೆಳಕು ಕಾಣ್ಬೇಕು. ಹಲ್ಲೆಲೂಯಾ. ದೀಪ ಹತ್ತಿಸಿರೋದು ದೇವರು ನಿಮ್ಮ ಮನೆಯಲ್ಲಿ. ನನ್ನ ಮಗಳು ಬೆಳಕಲ್ಲಿರ್ಲಿ ಅಂತ, ನನ್ನ ಮಗ ಬೆಳಕಲ್ಲಿರ್ಲಿ ಅಂತ. ಆ ಬೆಳಕಲ್ಲಿ ನೀವು ಇಲ್ಲ ಅಂತಂದ್ರೆ ಇನ್ನು ಯಾರ ಮನೇಲಿ ದೇವರು ಅನ್ಸ್ಬೇಕು ದೀಪನ? ಹೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನನ್ನಿಟ್ಟು ಇನ್ನೊಬ್ಬನ ರಕ್ಷಣೆ ಮಾಡ್ತಾರೆ ದೇವರು. ನಿಮ್ಮನ್ನ ಇಟ್ಟು ಇನ್ನೊಬ್ಬನ ರಕ್ಷಣೆ ಮಾಡ್ತಾರೆ. ಇನ್ನ ದೇವ್ರ ಮಗಳು ಅಂತ ನಿಮ್ಮನ್ನ ಇಟ್ಟು, ದೇವ್ರ ಮಗ ಅಂತ ನಿಮ್ಮನ್ನ ಇಟ್ಟು, ನಿಮ್ಮ ಮುಖಾಂತರ ಇನ್ನೊಬ್ಬರ್ಗ ರಕ್ಷಣೆ ಮಾಡ್ತಾರೆ. ಯಾವ ರೀತಿ ಅಂತ ಕೇಳ್ತೀರಾ? ಅವ್ರ ಬಾಯಲ್ಲಿ ಬರುತ್ತೆ, ನೀವು ಚರ್ಚ್ಗೆ ಹೋಗ್ತೀರಾ, ಚರ್ಚ್ಗೆ ಹೋಗಿದ್ರೆ ನಂಗೂ ಸ್ವಲ್ಪ ಪ್ರೇಯರ್ ಮಾಡಿ, ನಂಗೂ ಕಾಲು ನೋದಿದೆ, ಇಲ್ಲ ಕೈ ನೋದಿದೆ, ಹೊಟ್ಟೆ ನೋದಿದೆ ಅಂದಿದಾರ ಇಲ್ವಾ? ನಿಮ್ಗೆ ಅಂದಿದಾರ ಇಲ್ವಾ? ಅವ್ರಿಗೆಲ್ಲ ನೀವು ಮಾದರಿ ಆಗಿದ್ದೀರಾ? ನಮ್ಮ ಮನೇಲಿ ನನ್ನ ಗಂಡ ಯಾವಾಗ್ಲೂ ಹುಡ್ಕೊಂಡ್ ಬರ್ತಾನೆ, ನನಗೋಸ್ಕರ ಪ್ರೇಯರ್ ಮಾಡಿ ಅಂದಿದಾರ ಇಲ್ವಾ? ಆ ಏನಕ್ಕೆ ಅಂತಂದ್ರು, ನಿಮ್ಮ ಮುಖದಲ್ಲಿದ್ದ ಬ್ರೈಟ್ನೆಸ್, ನಿಮ್ಮ ಮುಖದಲ್ಲಿದ್ದ ಬೆಳಕು, ನಿಮ್ಮ ಇರೋದಕ್ಕೋಸ್ಕರನೇ ಅವ್ರು ನಿಮ್ಮನ್ನ ಕೇಳ್ತಾರೆ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಹಾಗೆ ನಾವ್ ಏನ್ ಮಾಡ್ಬೇಕು? ನಾವು ಒಂದು ಏನೋ ಬ್ರೈಟ್ನೆಸ್ ಆಗಿ ನಾವು ಬೆಳಿಬೇಕು. ಯಾವತ್ತೂ ನಾವು ಏನೋ ದೇವರನ್ನ ಹಿಂದಕ್ಕೆ ಬಿಟ್ಟು ಮುಂದಕ್ಕೆ ಹೋಗಿದ್ರೆ ಬಹಳ ತಿಂತೀವಿ ಲೈಫಲ್ಲಿ. ಹಲ್ಲೆಲೂಯಾ. ನೋಡಿ, ಮೋಶೆಗೆ ಯಾವ ರೀತಿ ತೊದಲು ಬಾಯಿನ ಕರಗಿಸಿ ಅದು ಏನೋ ಇಸ್ರಾಯೇಲ್ ಜನನ ಆಳ್ವಿಕೆ ಮಾಡೋದಕ್ಕೆ ಕಳಿಸಿದ್ರು ಅಲ್ವಾ? ನೋಡಿ, ಕೀರ್ತನೆದಾರರಲ್ಲಿ ನನ್ನ ಮನೆಯಲ್ಲಿ ಬೆಳಕು ದೀಪ ಹಂಚಂತ ದೇವರ ಆತನಾಗಿದ್ದಾನಂತೆ. ಈ ರೀತಿ ನಮ್ಗೆ ಸ್ಪಷ್ಟವಾಗಿ ದೇವರು ನಮ್ಗೆ ಹೇಳ್ಕೊಡ್ಬೇಕಾದ್ರೆ ನಾವು ತಿದ್ಕೊಬೇಕು. ಚಿಕ್ಕವರೇ ಆಗ್ಲಿ ದೊಡ್ಡವರೇ ಆಗ್ಲಿ ನಾವೇನ್ ಮಾಡ್ಬೇಕು? ದೇವ್ರ ವಾಕ್ಯನ ಇಟ್ಟು ನಾವೇನ್ ಮಾಡ್ಬೇಕು? ತಿದ್ಕೊಬೇಕು. ಆವಾಗಲೇ ದೇವ್ರು ನಮ್ಮ ಕುಟುಂಬದಲ್ಲಿ ನಡ್ಸಕ್ಕೆ ಸಾಧ್ಯ. ಹಲ್ಲೆಲೂಯಾ. ಇವ್ರೇನ್ ಹೇಳೋದ್ ಬಿಡು, ನನ್ಗೆ ಗೊತ್ತಿರೋ ವಿಷಯ ಅದು. ಕೀರ್ತನೆ ನಾನು 100 ಸಲ ಓದಿದೀನಿ, 100 ಸಲ ನಾನು ನೋಡಿದೀನಿ. ನೀನ್ 100 ಸಲ ಓದಿರ್ಬೋದು, 100 ಸಲ ನೋಡಿರ್ಬೋದು, ಅರ್ಥ ನೀನ್ ನಡ್ಕೊಂಡಿದ್ಯಾ? ಹಲ್ಲೆಲೂಯಾ. ನೀನ್ 100 ಸಲ ಓದಿರ್ಬೋದು, 100 ಸಲ ನೋಡಿರ್ಬೋದು ಕೀರ್ತನೆನ, ಬೈಬಲ್ ಎಲ್ಲ ತಿರ್ಸಿ ಓದಿರ್ಬೋದು, ಅದರಂತೆ ನೀನ್ ನಡ್ಕೊಂಡಿದೀಯಾ? ಅದು ಮುಖ್ಯ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಇನ್ನೊಂದಾಗಿ ಓದೋಣ. ಲೂಕ 18:29 ಓದೋಣ. ಬೇಗ ಓದೋಣ. 29. ಹೇಳುತ್ತೇನೆ, ಯಾವನು ದೇವರ ರಾಜ್ಯದ ನಿಮಿತ್ತ ಮನೆಯನ್ನಾಗಲಿ, ಹೆಂಡತಿಯನ್ನಾಗಲಿ, ಅಣ್ಣ ತಮ್ಮಂದಿರನ್ನಾಗಲಿ, ತಂದೆ ತಾಯನ್ನಾಗಲಿ, ಮಕ್ಕಳನ್ನಾಗಲಿ ಬಿಟ್ಟು ಬಿಟ್ಟಿರುವನು, ಅವನಿಗೆ ಈಗಿನ ಕಾಲದಲ್ಲಿ ಅನೇಕ ಪಾಲು ಹೆಚ್ಚಾಗುವುದಿಲ್ಲ, ಸಿಕ್ಕುತ್ತವೆ, ಮತ್ತು ಮುಂದಿನ ಲೋಕದಲ್ಲಿ ನಿತ್ಯ ಜೀವವು ದೊರೆಯುವುದು. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಇನ್ನೊಬ್ರು ಓದಿ ಆ ವಾಕ್ಯನ. ದೇವರ ವಾಕ್ಯ ಹೆಂಗಿದೆ? ಜಲ್ಲಂತದೇ ನಮ್ದು ಹೃದಯ ಅಂತದೇ ಅಲ್ವಾ? ನನ್ನ ಹೆಂಡತಿ ನನ್ನ ಮಕ್ಕಳು, ನನ್ನ ಹೆಂಡತಿ ನನ್ನ ಮಕ್ಕಳು ಇಲ್ಲಿದ್ಯಾ? ಹೇಳ್ತದಾರ ದೇವರು, ನೀವೆಲ್ಲವನ್ನು ಬಿಟ್ಟು ನನ್ನ ಬಳಿಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ಹಲ್ಲೆಲೂಯಾ. ನಿನ್ನ ಸ್ವಂತ ಮನೆ ಇರ್ಬೋದು, ನಿನ್ ಸ್ವಂತ ಬೆಂಚ್ ಕಾರ್ ಇರ್ಬೋದು, ನಿನ್ ಹೆಂಡತಿ ಮಕ್ಳು ಇರ್ಬೋದು, ನಿನ್ನ ಡೈಮಂಡ್ ಗೋಲ್ಡ್ ಎಲ್ಲ ಇರ್ಬೋದು, ಎಲ್ಲವನ್ನು ಬಿಟ್ಟು
ನನ್ನ ಹತ್ರ ಬನ್ನಿ ಅಂತ ಕೇಳ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಕ್ಕೆ ಅಂತಂದ್ರೆ ದೇವರ ರಾಜ್ಯದಲ್ಲಿ ದೇವರಿಗೊಬ್ಬರಿಗೆ ಕೀಳ್ಪಡಿಬೇಕು ಹೊರತು ಬೇರೆ ಯಾರಿಗೂ ಕೀಳ್ಪಡಬಾರ್ದು. ಹಲ್ಲೆಲೂಯಾ. ಯಾಕಂದ್ರೆ ನಿತ್ಯ ಜೀವ ಕೊಡೋದು ನಮ್ಗೆ ಅವರು. ನನ್ನ ಮುಖಾಂತರ ನನ್ನ ಹೆಂಡತಿಗೆ ನನ್ನ ಮಕ್ಕಳಿಗೆ ಕೊಡೋದಿಲ್ಲ, ನನ್ನ ಮುಖಾಂತರ ನನಗೆ ಕೊಡ್ತಾರೆ ಹೊರತು ನಾನ್ ಫಸ್ಟ್ ನಾನು ಸರಿ ಅಂದ್ರೆ ನಾನು ಎಲ್ಲವನ್ನು ಬಿಟ್ಟು ದೇವರ ಹತ್ರ ಹೋದ್ರೆ ನಿತ್ಯ ಜೀವ ಹೊಂದ್ಕೊಂತೀನಿ. ಹಲ್ಲೆಲೂಯಾ. ಹಾಗೆ ನಿಮ್ಮ ಆತ್ಮಗಳನ್ನ ನೀವೇ ರಕ್ಷಣೆ ಮಾಡ್ಕೊಬೇಕು ಹೊರತು ಬೇರೆ ಯಾರು ಬಂದು ರಕ್ಷಣೆ ಮಾಡಕ್ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಕರ್ತನಾದ ಯೇಸು ಕ್ರಿಸ್ತ ಹತ್ರ ನೀವು ಒಪ್ಪಿಸಿಕೊಡೋದಾದ್ರೆ ಖಂಡಿತವಾಗಿ ಅವ್ರು ನಡೆಸ್ತಾರೆ. ಹಲ್ಲೆಲೂಯಾ. ನೋಡಿ, ದೇವ್ರ ವಾಕ್ಯ ಹೇಳ್ತಿದ್ದಾರೆ, ನೀನ್ ಎಷ್ಟು ಕೋಟಿ ಮನೆ ಕಟ್ಟಿದ್ರು ಕೂಡ ಅದನ್ನೆಲ್ಲ ಬಿಟ್ಟು, ನೀನ್ ಎಂತ ಸುಂದರಿ ಇರ್ಲಿ ನಿನ್ನ ವೈಫ್ ಅವ್ರನ್ನ ಬಿಟ್ಟು, ಎಂತ ನಿನ್ ಮಕ್ಕಳೇ ಇರ್ಲಿ ಅವ್ರನ್ನೆಲ್ಲ ಬಿಟ್ಟು ನನ್ನ ಹತ್ರ ಬನ್ನಿ ಅಂತ ಕರಿತಾ ಇದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗೆ ನಾವು ಒಬ್ಬೊಬ್ಬರು ಸಹ ನಾವು ದೇವರನ್ನ ಆ ರೀತಿ ಪ್ರೀತಿ ಮಾಡ್ಬೇಕು. ಹಲ್ಲೆಲೂಯಾ. ಎಷ್ಟು ಮಟ್ಟಕ್ಕೆ ಗಂಡ ಹೆಂಡತಿ ಸಂಸಾರ ಅಂತ ಇರುತ್ತಲ್ಲ, ಎಷ್ಟು ಮಟ್ಟಕ್ಕೆ. ಹಲ್ಲೆಲೂಯಾ. ನಮ್ಗೆ ನಿತ್ಯ ಜೀವ ಕೊಡಿಸುತ್ತಾ? ನಮ್ಮ ಆತ್ಮ ನಷ್ಟ ಆಗಿರೋರ್ಗು ಕಾಯಿತಾ? ಕಾಯೋದಿಲ್ಲ. ಕಾಯೋದು ಆತನೊಬ್ಬನೇ, ಕರ್ತನಾದ ಯೇಸು ಕ್ರಿಸ್ತನೊಬ್ಬನೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಯ್ತಾ? ಇನ್ನೊಂದು ವಾಕ್ಯವಾದಿ ಪ್ರಾರ್ಥನೆ ಮಾಡೋಣ. 1 ಪೇತ್ರ ತಗೊಳ್ಳಿ ಬೇಗ. ಆದರೆ ಬರುವುದಕ್ಕಿರುವ ಇವುಗಳೆಲ್ಲದೊಂದಿಗೆ ತಪ್ಪಿಸಿಕೊಳ್ಳುವುದು, ಮನುಷ್ಯ ಕುಮಾರನ ಮುಂದೆ ನಿಂತುಕೊಳ್ಳುವುದು, ನೀವು ಪೂರ್ಣ ಶಕ್ತರಾಗಿರುವಂತೆ ಎಲ್ಲಾ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆಯನ್ನು ಮಾಡಿಕೊಳ್ಳುತ್ತಾ ಎಚ್ಚರವಾಗಿರಿ ಅಂದನು. ವಾಕ್ಯನ ಹಲ್ಲೆಲೂಯಾ. ನೋಡ್ರಿ, ಎಲ್ಲಾ ಸಮಯದಲ್ಲಿ ಎಲ್ಲಾ ಕಾಲದಲ್ಲಿ ದೇವರಿಗೆ ಪ್ರಾರ್ಥನೆ ವಿಜ್ಞಾಪನೆ ಮಾಡ್ತಾ ನೀವು ಎಚ್ಚರವಾಗಿರಿ ಅಂತ ಹೇಳ್ತಿದ್ದಾರೆ. ಹಲ್ಲೆಲೂಯಾ. ನಾವು ಎಚ್ಚರಾಗಿರ್ಬೇಕು. ಎಚ್ಚರವಾಗಿಲ್ಲ ಅಂತಂದ್ರೆ ಇನ್ನೊಬ್ಬರನ್ನ ಎಬ್ಬಸಕ್ಕೆ ಸಾಧ್ಯನೇ ಇಲ್ಲ, ಆಗೋದಿಲ್ಲ. ಹಲ್ಲೆಲೂಯಾ. ನಮ್ಗೆ ಸಮುದ್ರ ಏನೋ ಅಲೆಗಳು ಬಂದು ಕೊಚ್ಕೊಂಡು ಹೋಗುತ್ತಲ್ಲ, ಆದ್ರೆ ನಮ್ಗೆ ಕೊಚ್ಕೊಂಡು ಹೋಗ್ಬಿಡ್ತದೆ. ಆದ್ರೆ ನಮ್ಮನ್ನ ಎಚ್ಚರಿಕೆವಾಗಿ ಇರ್ಬೇಕು ಅಂತಾನೆ ದೇವ್ರು ನಮ್ಗೆ ಹೇಳ್ತಾ ಇದಾರೆ. ಹಲ್ಲೆಲೂಯಾ. ಎಲ್ಲಾ ಸಮಯದಲ್ಲಿ ಎಚ್ಚರಿಕೆ ಬೇಕು. ಇರ್ತೀರಾ? ನಾವು ಇರ್ತೀರಾ ಹೇಳಿ? ನೆನ್ನೆಲ್ಲ ಮೊನ್ನೆ 3:30 4 ಗಂಟೆ ರಾತ್ರಿಯಲ್ಲಿ ಬೆಳಗಿನ ಜಾವ ಮೇಲೆ ಮನೆ ಹುಡುಗ ಎಲ್ಲ ಕಂಪನಿ ಕೆಲ್ಸಕ್ಕೆ ಹೋದ. ಇನ್ನು ನಮ್ ನಿದ್ದೆ ಕನ್ಯಾಗೆ ಇದ್ದೀರಿ, ಇನ್ನು ಮಂಪರವಾಗಿ ನಾವ್ ಇದ್ದೀರಿ, ಎಚ್ಚರಿಕೆ ನಾವ್ ಇನ್ನೂ ಇಲ್ಲ. ದೇವ್ರ ವಾಕ್ಯ ಹೇಳ್ತದೆ, ನೀವು ಎಲ್ಲಾ ಸಮಯದಲ್ಲೂ ನೀವು ಎಚ್ಚರಿಕೆವಾಗಿರಿ. ಹಲ್ಲೆಲೂಯಾ. ಎಲ್ಲಾ ಸಮಯದಲ್ಲಿ ನಾವು ಎಚ್ಚರಿಕೆವಾಗಿದ್ರೆ ದೇವ್ರು ನಮ್ಮ ಮುಖಾಂತರ ನಮ್ಮ ಕಾರ್ಯಗಳು ಮಾಡಕ್ಕೆ ಶಕ್ತನಾಗಿರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. 1 ಪೇತ್ರ 5 ಓದಿ. 1 ಪೇತ್ರ 1 ಬೇಗ 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 ಓದಿ. ಪ್ರಾರ್ಥನೆ 5:6, 2ನೇ ಅಧ್ಯಾಯದಲ್ಲಿ 5:6. ಏಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯನಿಗೂ ಮಧ್ಯಸ್ಥನೂ ಒಬ್ಬನೇ, ಆತನು ಮನುಷ್ಯ ಕುಮಾರನಾಗಿರುವ ಯೇಸುವೆ. ಜೋರಿಗೆ ಆತನು ಮನುಷ್ಯ ಕುಮಾರನಾಗಿರುವ ಯೇಸುವೆ. ಹಲ್ಲೆಲೂಯಾ. ದೇವರು ಒಬ್ಬನೇ ಹೇಳಿ. ಏಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯನಿಗೂ ಮಧ್ಯಸ್ಥನೂ ಒಬ್ಬನೇ. ಯಾರಂತೆ ಮಧ್ಯಸ್ಥನು? ದೇವರ ಮೇಲೆನಾ? ದೇವರಿಗೂ ಮನುಷ್ಯನಿಗೆ ಮಧ್ಯೆ ಯಾರಂತೆ ಮಧ್ಯಸ್ಥನು? ಒಬ್ಬನೇ. ಹಲ್ಲೆಲೂಯಾ. ಆ ಒಬ್ಬನಿಗಾಗಿನೇ ನಾವು ಇಷ್ಟೊಂದು ಪ್ರಯತ್ನ ಪಡ್ತಾ ಇದೀವಿ, ಇಷ್ಟೊಂದು ಪ್ರಯಾಸ ಪಡ್ತಾ ಇದೀವಿ. ಹಲ್ಲೆಲೂಯಾ. ಏನಕ್ಕೆ ಅಂತಂದ್ರೆ ನಮ್ಗೆ ಆತನ ಒಬ್ಬನೇ. ಹಲ್ಲೆಲೂಯಾ. ಇವತ್ತು ನೋಡಿ, ಲೋಕದವ್ರ ಜೊತೆ ನಾವು ಇದ್ದೀರಿ, ಲೋಕದಲ್ಲಿ ಜನಗಳು ಯಾವ ರೀತಿ ಇದ್ರೆ ಆ ರೀತಿ ನಾವು ಇದ್ದೀರಿ. ಯಾವಾಗ ಅವ್ರ ಬಾಯಲ್ಲಿ ಬರುತ್ತೋ ಅಂತ ಕಾಯ್ತಾ ಇರ್ತೀರಿ. ಹಲ್ಲೆಲೂಯಾ. ಏನಾದ್ರು ಅಂದ್ರೆ ಒಂದೇ ಒಂದು ಸಾರಿ ನಾವು ಏನೋ ದೇವರು ಅವರು ಅನ್ಯರ ಬಾಯಿಂದ ಏನಾದ್ರು ಒಂದು ವರ್ಡ್ ಬಂತಂದ್ರೆ ನಾವು ಟಕ್ ಅಂತ ಇಟ್ಕೊಂತೀವಿ. ಹಲ್ಲೆಲೂಯಾ. ಯಾಕಂದ್ರೆ ನಾವು ಆನ್ಸರ್ ಮಾಡ್ಬೇಕಾ ಬೇಡವಾ? ಈಗ ನೆನ್ನೆಲ್ಲ ಮೊನ್ನೆ ನಾಗ ಪಂಚಮಿ ಆಯ್ತು, ಗೊತ್ತಾಯ್ತಾ? ನಾಗಪಂಚಮಿ ಗೊತ್ತಾಯ್ತಾ ಎಲ್ಲಾರು? ಹುಣಸಮನೆಯಲ್ಲಿಂದ ಸುಗ್ಗಟ್ಟಕ್ಕೆ ಹೋಗೋ ರೋಡಲ್ಲಿ ಅಲ್ಲಿ ಕಲ್ಲು ಬಂಡೆಯಲ್ಲಿ ಹಿಂಗೆ ಎಡೆ ತರ ಬಂದಿದೆ, ನೋಡಿದೆ ಯಾರಾದ್ರು?
ನೋಡಿದಿರಾ? ನಾನ್ ಚಿಕ್ಕ ವಯಸ್ಸಲ್ಲಿ ಆತರ ಬಂದಿತ್ತು, ಅದನ್ನ ಅವಾಗ ಆತರ ಬಂದಿತ್ತು. ಅವಾಗೆಲ್ಲ ತುಂಬಾ ಹೋರಾಟಗಳು ಮಾಡಿದ್ರು. ಅವಾಗ ಆ ಟೈಮಲ್ಲಿ ತುಂಬಾ ಹೋರಾಟ ಮಾಡಿದ್ರು. ಏನೋ ಹಾವು ಎಣೆ ಬಂದ್ಬಿಟ್ಟಿದೆ, ಅದು ದೇವರು ಅಂತ. ಅವಾಗ ತುಂಬಾ ವರ್ಷಗಳ ಮುಂಚೆನೆ ನಾನು ಅವಾಗ ಅಲ್ಲಿ ಗೊತ್ತಿತ್ತು, ನಾನೆಲ್ಲ ಟ್ರೈನಿಂಗ್ ಕೆಲ್ಸಕ್ಕೆ ಹೋಗ್ತಿದ್ದೆ ಆ ಟೈಮಲ್ಲಿ. ನಾನು ಹೋಗಿದ್ದೆ ನೋಡಕ್ಕೆ ಅವನ ಟೈಮಲ್ಲಿ. ಹಲೇಲಿಯಾ. ನೆನ್ನೆಲ್ಲ ಮೊನ್ನೆ ನಾ ರೂಟಾಗ ನನ್ನ ಡೈಲಿ ಹೋಗ್ತೀನಿ, ಡೈಲಿ 3 ಟೈಮ್ ಹೋಗ್ತೀವಿ. ತುಂಬಾ ಹೋಗ್ಬಿಟ್ಟಿದ್ರು ಜನ ತುಂಬ ಹೋಗಿ ಪೆಂಡಲ್ ಹಾಕಿ ಊಟಗಳಿಗೆಲ್ಲ ದಾರಿಗಳಲ್ಲಿ ಹೋಗೋಲ್ಲ, ಗಾಡಿಗಳನ್ನ ಹೋಗಿ ನಿಲ್ಸಿ ಊಟಕ್ಕೆ ಕರಿತಿದ್ರು. ಹಲೇಲಿಯಾ ಹಲೇಲಿಯಾ. ನಾನು ವ್ಯಾನಲ್ಲಿ ಒಬ್ರು ಇದ್ದಾರೆ ಸಿಸ್ಟರ್, ಅವ್ರಿಗೆ ಹೇಳ್ದೆ, ನೋಡಮ್ಮ ನೋಡ್ತಾ ಇದೀಯಾ ಅಂತ. ಹ್ಞೂ ಏನ ಅಂತಂದ್ರು. ಜೀವ ಇಲ್ದಿರೋದಕ್ಕೆ ಎಷ್ಟು ಪ್ರಯತ್ನ ಪಟ್ಟು ಎಷ್ಟು ಶ್ರಮ ಪಟ್ರೆ ಏನಮ್ಮ ಅಂತಂದೆ. ಆಮೇಲೆ ಅಮ್ಮ ಸುಮ್ಮನೆ ಆಗಿತ್ತು. ನಾನು ಹೇಳ್ದೆ, ಆ ಕಲ್ಲಿಗೆ ಜೀವ ಇದೆಯಾ ಅಂತ. ಕಲ್ಲಿಗೆ ಜೀವ ಇದೆ ಅಂತ ಕೇಳಿದ್ರಲ್ಲ ಅಮ್ಮನಿಗೆ. ಅಮ್ಮಂಗೆ ಮಾತೇ ಬರ್ತಾರ ಆಚೆ. ಯಾಕಂದ್ರೆ ಅವರು ತುಂಬಾ ವಿಗ್ರಹನೇ ಮಾಡ್ತಾರೆ, ವಿಗ್ರಹಾರಾಧನೆ ಮಾಡ್ತಾರೆ. ಆ ಕಲ್ಲಿಗೆ ಎಷ್ಟು ಹಣ ಖರ್ಚು ಮಾಡ್ತಾರೆ ನೋಡಿ ಅಂತ. ಕರೆಕ್ಟಾ? ಜೀವನ ಇಲ್ಲಿರೋಂಥ ಕಾರ್ಯಗಳಿಗೆ ಎಷ್ಟು ಹಣಗಳು ಖರ್ಚು ಮಾಡಿ ಎಷ್ಟು ಆರ್ಭಟಗಳು ಮಾಡ್ತಾ ಇದಾರೆ. ಹಲ್ಲೆಲೂಯಾ. ಆದ್ರೆ ಜೀವ ಇರುವಂತ ಕಾರ್ಯಗಳಿಗೆ ಏನು ಮಾಡೋದಿಲ್ಲ. ಅಕ್ರಮ ಪಾಪ ಅನ್ನೋದು ಎಲ್ಲಿದೆ ಗೊತ್ತಾ? ಫಸ್ಟ್ ಪಾಯಿಂಟ್, ದೇವಸ್ಥಾನಗಳಲ್ಲಿ, ಜಾತ್ರೆಗಳಲ್ಲಿ, ಕರಗಗಳಲ್ಲಿ ಇಲ್ಲೇ ಇದೆ ದೊಡ್ಡ ಪಾಪ ಅಂದ್ರೆ. ಹಲ್ಲೆಲೂಯಾ. ಸುಮ್ಮನೆ ಹೋಗ್ತಾರ ದೇವಸ್ಥಾನಕ್ಕೆ ಹೋದ್ರೆ, ಸುಮ್ಮನೆ ಹೋಗ್ತಾರ ಕರ್ಗಕ್ಕೆ ಹೋದ್ರೆ, ಸುಮ್ಮನೆ ಹೋಗ್ತಾರ ತೇರ್ಗೆ ಹೋದ್ರೆ, ಭಯಂಕರ ರೆಡಿಯಾಗಿ ಹೋಗ್ತಾರೆ ಹೆಣ್ಮಕ್ಳು. ಏನ್ ಬ್ರದರ್? ವಿಜಯ್ ಬ್ರದರ್ ರೆಡಿಯಾಗಿ ಹೋಗ್ತಾರ ಇಲ್ವಾ? ಕರ್ಗ ಬಂತು, ತೇರ್ ಬಂತು ಅಂತ ತುಂಬಾ ಚೆನ್ನಾಗಿ ರೆಡಿಯಾಗಿ ಹೋಗ್ತಾರ. ಹುಡುಗರು ಸುಮ್ಮನೆ ಇರ್ತಾರ ಹುಡುಗರು. ಅಲ್ಲೇ ನಡೆಯೋದು ಪಾಪಗಳು, ಅಕ್ರಮಗಳು ಜಾಸ್ತಿ. ಹಲ್ಲೆಲೂಯಾ. ದೇವಸ್ಥಾನದಲ್ಲಿ, ಕರಗದಲ್ಲಿ, ತೇರ್ನಲ್ಲಿ, ಇಂಥ ಕಡೆದಲ್ಲಿ ನಡೆಯೋದು ಜಾಸ್ತಿ ಪಾಪ. ಹಲ್ಲೆಲೂಯಾ ಹಲ್ಲೆಲೂಯಾ. ಹಾಗೆ ನಾನು ಅಮ್ಮಗ ಹೇಳ್ತಿದ್ರೆ ಅಮ್ಮಗ ಬಾಯಿ ಮತ್ತೆ ಬರ್ತಲ್ಲ. ನೋಡಮ್ಮ, ಜೀವನದಿರೋದಕ್ಕೆ ಬಂಡೆಗೆ ಕಲ್ಲಿಗೆ ಎಷ್ಟು ಅಲಂಕಾರ ಮಾಡ್ತಾ ಇದಾರೆ. ದಾರಿಲೋಗಿ ಎಷ್ಟೋ ಜನಕ್ಕೆ ಏನೋ ದಾರಿಲೋಗಿ ಅವ್ರ ಹೆಸರಲ್ಲಿ ತಿಂತಾ ಇದಾರಲ್ಲ, ಇದೇ ದುಡ್ಡ ತಗೊಂಡೋಗಿ ಅನಾಥಾಶ್ರಮಕ್ಕೆ ಹೋಗಿ ಒಂದು 50 ಜನ ಊಟ ಹಾಕಿದ್ರೆ ಅವ್ರ ಆಶೀರ್ವಾದ ಮಾಡ್ತಾರೆ. ಈ ಕಲ್ಲು ಈ ಬಂಡೆ ಇವ್ರಿಗೆ ಆಶೀರ್ವಾದ ಮಾಡುತ್ತಾ ಅಂತ ಕೇಳಿದೆ ನನ್ನ ಅಮ್ಮ ಹತ್ರ. ಹಲ್ಲೆಲೂಯಾ. ಈ ಕಲ್ಲು ಈ ಬಂಡೆ ಅವ್ರಿಗೆ ಆಶೀರ್ವಾದ ಮಾಡುತ್ತಾ? ಮಾಡೋದಿಲ್ಲ. ಅದೇ ನೀನ್ ಹೋಗಿ ಅದೇ ದುಡ್ಡ ಒಂದು 50,000 ಖರ್ಚು ಮಾಡ್ತಾ ಇದೀಯಾ, ಒಂದು ಅನಾಥಾಶ್ರಮಕ್ಕೆ ಹೋಗಿ ನೀನು ಊಟ ಕೊಟ್ಬಾ, ಒಂದು ಪ್ರೇಯರ್ ಮಾಡ್ಬಿಟ್ಟು ಒಂದು ಊಟ ಕೊಟ್ಬಾ, ಒಂದು ಏನ್ ನಿನ್ ಕೇಳೋದು ಸಹಾಯ ಮಾಡಿ ಬಾ. ಅವ್ರು ಹೇಳ್ತಾರೆ, ನಿನ್ನ ದೇವ್ರು ಚೆನ್ನಾಗಿ ಕೇಳಿ. ಹಲ್ಲೆಲೂಯಾ. ಏನ್ ಹೇಳ್ತಾರೆ ಅವರು? ದೇವ್ರು ಚೆನ್ನಾಗಿ ಕೇಳಿ ಅಂತ ಹೇಳ್ತಾರೆ. ಈ ಕಲ್ಲು ಈ ಬಂಡೆ ನಿನ್ನ ಚೆನ್ನಾಗಿ ಕೇಳಿ ಅಂತ ಹೇಳೋದಿಲ್ಲ. ಹಲ್ಲೆಲೂಯಾ. ಇದು ನನ್ನ ಬಳಿಗೆ ಬಾ, ನಿನ್ನ ಹತ್ರ ಇರೋ ತನ್ನ ನನ್ನ ಸುರಿ, ಇನ್ನು ಪಾಪದಲ್ಲಿ ಮುಳುಗು, ಇನ್ನು ಅಕ್ರಮದಲ್ಲಿ ಬೆಳೆ, ಈ ರೀತಿ ಕಾರ್ಯಗಳು ಹೇಳ್ತಿದ್ದೆ. ಹಲ್ಲೆಲೂಯಾ. ದೇವರು ನಮ್ಗೆ ಎಷ್ಟು ಸ್ಪಷ್ಟವಾಗಿ ದೇವರ ವಾಕ್ಯ ನಮ್ಗೆ ಹೇಳ್ಕೊಡ್ತಾರೆ. ಮತ್ತೊಂದ್ಸಲ ಓದಿ ಪ್ರಾರ್ಥನೆ ಮಾಡೋಣ. 6ನೇ ವಾಕ್ಯ ಓದಿ. ಹಾ, 1 ತಿಮೋಥೆ 2ನೇ ಅಧ್ಯಾಯದಲ್ಲಿ ಆದರೆ ಕರ್ತನು ನಮ್ಮ ಬಳಿಯಲ್ಲಿ ನಿಂತು ನನ್ನನ್ನು ಬಲಪಡಿಸಿ ನನ್ನ ಮೂಲಕ ಸುವಾರ್ತೆಯನ್ನು ಸಂಪೂರ್ಣವಾಗಿ ಸಾರಲ್ಪಡುವಂತೆಯೂ ಅನ್ಯ ಜನರಲ್ಲಿ ಎಲ್ಲರೂ ಆಮೆನ್. ಹಲ್ಲೆಲೂಯಾ. ನೋಡಿ, ನನ್ನ ಮೂಲಕ ದೇವರು ನನ್ನ ಸಂಪೂರ್ಣವಾಗಿ ನನ್ನನ್ನು ಬಲಪಡಿಸಿ ನನ್ನನ್ನು ಸ್ವಾರ್ಥ ಸಾರೋದಕ್ಕೆ ದೇವರು ನನ್ನ ಇರ್ತಾರಂತೆ. ಹಲ್ಲೆಲೂಯಾ. ನೀವು ಒಪ್ಪಿಸಿಕೊಡೋದಾದ್ರೆ ಖಂಡಿತವಾಗೂ ದೇವರು ಕಾರ್ಯ ಮಾಡ್ತಾರೆ. ಹಲ್ಲೆಲೂಯಾ. ಎಲ್ಲರೂ ನೇರ ಮನಸ್ಕರಾಯ್ತು.